ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ 1 ಕಪ್ ರವೆಯಿಂದ ಮೆತ್ತಗಿನ ಹೂವಿನಷ್ಟು ಮೃದುವಾಗಿರುವಂತಹ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನೋಡಿ, ಇಲ್ಲಿ ಎಷ್ಟು ಮೆತ್ತಗಾಗಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ದೋಸೆ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. 1 ಕಪ್ ಉಪ್ಪಿಟ್ಟು ರವೆ ತಗೊಂಡಿದ್ದೇನೆ, ಸಣ್ಣ ರವೆ. 1 ಕಪ್ ರವೆಯಲ್ಲಿ 10 ದೋಸೆ ಆಗ್ತದೆ ನೋಡಿ. ಈಗ ರವೆಯನ್ನು ಒಂದು ಪಾತ್ರೆಯೊಳಗೆ ಹಾಕಿ 1 ಕಪ್ ನೀರು ಹಾಕಿ ನೆನೆಲಿಕ್ಕೆ ಇಡಬೇಕು. 10 ನಿಮಿಷ ನೆನೆಸಿದರೆ ಸಾಕು. ಈಗ 10 ನಿಮಿಷ ಆದಮೇಲೆ ಅದನ್ನು ರುಬ್ಬಬೇಕಾಗ್ತದೆ. ಈಗ ನೋಡಿ 10 ನಿಮಿಷ ಆಗಿದೆ. ರವೆ ಚೆನ್ನಾಗಿ ನೀರನ್ನು ಹೀರಿಕೊಂಡಿದೆ ನೋಡಿ, ಮೆತ್ತಗಾಗಿದೆ. ತುಂಬಾ ಮೆತ್ತಗಾಗಿ ಚೆನ್ನಾಗಿ ಆಗ್ತದೆ ಈ ದೋಸೆ. ಮತ್ತು ಇದು ಉಪವಾಸಕ್ಕೆ ಕೂಡ ನೀವು ಈ ಥರದ ದೋಸೆಯನ್ನು ಮಾಡ್ಬೋದು ನೋಡಿ. ಈಗ ಅದೇ ಕಪ್ಪಲ್ಲಿ 1 ಕಪ್ ನಾನು ತೆಂಗಿನ ತುರಿ ತಗೊಂಡಿದ್ದೇನೆ. ಸೇಮ್ ಕಪ್ಪಲ್ಲಿ ತಗೊಂಡಿದ್ದೇನೆ. 1 ಕಪ್ ರವೆ ಹಾಕಿ 1 ಕಪ್ ತೆಂಗಿನ ತುರಿ ಹಾಕಿದರೆ ಚೆನ್ನಾಗಿ ಆಗ್ತದೆ, ತುಂಬಾ ಮೆತ್ತಗಾಗಿ ಆಗ್ತದೆ ನೋಡಿ. ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿ. ಹಾಗೆ ನೆನೆಸಿಟ್ಟಂತಹ ರವೆಯನ್ನು ಕೂಡ ಹಾಕ್ಕೊಳ್ಬೇಕು. ಮತ್ತು ಅದನ್ನು ರುಬ್ಬಬೇಕು. ನೀರು ಹಾಕ್ತಾ ಇಲ್ಲ ನಾನು, ಇದರ ನೀರೇ ಸಾಕಾಗ್ಬೋದು. ನೀರು ಕಡಿಮೆ ಆದರೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡ್ರೆ ಆಯಿತು. ನೋಡಿ, ರುಬ್ಬಿ ತಂದಿದ್ದೇನೆ. ಈ ಥರ ನಯವಾಗಿ ರುಬ್ಬಿಕೊಳ್ಬೇಕು. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆಯುವ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗಿತಾ ಇದ್ದೇನೆ. ಹಾಗೆ ಮಿಕ್ಸರಲ್ಲಿ ಸ್ವಲ್ಪ ನೀರು ಹಾಕಿ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಇಡೀ ಹುದುಗ್ಲಿಕ್ಕೆ ಬಿಡಬೇಕು. ನಿಮಗೆ ಇನ್ಸ್ಟೆಂಟಾಗಿ ಮಾಡಬೇಕಿದ್ರೆ 1 ಚಮಚ ಅಡಿಗೆ ಸೋಡಾ ಹಾಕಿ ಕಲಸಿಕೊಂಡು ಆ ಕೂಡಲೇ ಮಾಡಲಿಕ್ಕೆ ಆಗ್ತದೆ. ನಾನು ಇದನ್ನು ಹುಳಿ ಬರಿಸಿ ಆಮೇಲೆ ಮಾಡ್ತಾ ಇರೋದು. ಮರುದಿನ ಬೆಳಿಗ್ಗೆ ದೋಸೆ ಮಾಡ್ತಾ ಇದ್ದೇನೆ. ಈ ದೋಸೆ ಹಿಟ್ಟಿಗೆ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಚಮಚ ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಿಟ್ಟಿನ ಹದ ನೋಡಿ, ಈ ಥರ ಇದ್ದರೆ ಆಯಿತು. ಎಷ್ಟು ತೆಳ್ಳಕ್ಕೆ ಬೇಕಿದ್ರೂ ನಿಮಗೆ ಈ ದೋಸೆ ಮಾಡಲಿಕ್ಕೆ ಆಗ್ತದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಈಗ ಒಲೆ ಮೇಲೆ ಒಂದು ಕಾವಲಿ ಇಟ್ಟಿದ್ದೇನೆ ನೋಡಿ, ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ ಎಣ್ಣೆಯನ್ನು ಸವರ್ತಾ ಇದ್ದೇನೆ. ಈಗ ಹಿಟ್ಟನ್ನು ಹಾಕಿ ತೆಳ್ಳಗೆ ಹರಡಬೇಕು. ಸ್ವಲ್ಪ ದಪ್ಪ ಬೇಕಿದ್ರೂ ಮಾಡ್ಬೋದು. ನಾನಿಲ್ಲಿ ತೆಳ್ಳಗಿನ ದೋಸೆ ಮಾಡ್ತೇನೆ. ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಈಗ ಚಳಿಗಾಲ ಆದ ಕಾರಣ ಹಿಟ್ಟು ಬೇಗನೆ ಹುದುಗುವುದಿಲ್ಲ. ಚೆನ್ನಾಗಿ ಹಿಟ್ಟು ಹುದುಗಿದ್ರೆ ಗೂಡು ಗೂಡಾಗಿ ದೋಸೆ ತುಂಬ ಚೆನ್ನಾಗಿ ಆಗ್ತದೆ. ಮುಚ್ಚಳ ತೆಗೆದು ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರ್ತಾ ಇದ್ದೇನೆ. ಹಾಗೆ ಮಗುಚಿ ಹಾಕಬೇಕು ನೋಡಿ. ಇದು ತೆಗೆಯುವಾಗಲೇ ಎಷ್ಟು ಮೆತ್ತಗಾಗಿದೆ ಅಂತ ಗೊತ್ತಾಗ್ತದೆ ನೋಡಿ. ಈಗ ಇನ್ನೊಂದು ದೋಸೆಯನ್ನು ಮಾಡ್ತಾ ಇದ್ದೇನೆ. ತುಂಬಾ ರುಚಿಯಾಗ್ತದೆ ದೋಸೆ. ಮತ್ತು ಯಾವುದೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿರುವುದಿಲ್ಲ. 1 ಕಪ್ ರವೆ ಮತ್ತು 1 ಕಪ್ ತೆಂಗಿನ ತುರಿ ಇದ್ದರೆ ಸಾಕಾಗ್ತದೆ ನೋಡಿ. ತುಂಬಾ ಮೆತ್ತಗಾಗಿ ರುಚಿಯಾದ ದೋಸೆ ಆಗ್ತದೆ ನೋಡಿ. ಎಷ್ಟು ಮೆತ್ತಗಾಗಿ ಆಗಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.